ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ವಿಶೇಷವಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಕರ್ನಾಟಕ ಶಿಕ್ಷಣ ಇಲಾಖೆಗೆ ನೇಮಕಾತಿಗೆ ಸಂಬಂಧಪಟ್ಟಾಗೆ C&R ರೂಲ್ಸ್ದು ತಿದ್ದುಪಡಿ ನಿಯಮಗಳದು ಮಾಹಿತಿ ಸಿಕ್ಕಿದೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ. ಸೊ ಯಾರೆಲ್ಲ ನಿನ್ನೆ ನೋಡಿಲ್ಲ ದಯವಿಟ್ಟು ನೋಡಿ, ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಆ್ಯಂಡ್ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿರುವಂಥದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಅಂದರೆ ಹಿಂದೆ ಪದವಿ ಮತ್ತು B.Ed ಅಂಕಗಳನ್ನು ಏನು ಕನ್ಸಿಡರ್ ಮಾಡ್ತಾ ಇದ್ರು, ಸೊ ಅದ್ರ ಬಗ್ಗೆ ಅದು ಕಡಿಮೆ ಮಾಡಿರುವಂಥದ್ದು, ರಿಮೂವ್ ಮಾಡಿರುವಂಥದ್ದು ಕೂಡ ಮಾಹಿತಿ ಇದೆ. ಒಟ್ಟಾರೆಯಾಗಿ ಇದು ನೇಮಕಾತಿ ಮುಂಚಿತವಾಗಿ ಈ ಒಂದು ಮಾಹಿತಿ ಬಂದಿರುವಂಥದ್ದು ತುಂಬ ಒಳ್ಳೆಯದು. ಯಾಕೆಂತಂದರೆ ಇನ್ನೇನು ನೇಮಕಾತಿಗಳನ್ನು ಶಿಕ್ಷಕ ನೇಮಕಾತಿಗಳನ್ನು ಮಾಡೋದಕ್ಕಿಂತ ಮುಂಚೆ ಈಗಾಗಲೇ C&R ರೂಲ್ಸನ್ನು ಹೊರಡಿಸಿದ್ದಾರೆ. ಸೊ ಅಂದಾಗೆ ಇದರ ಪ್ರಕಾರ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಹೈಸ್ಕೂಲ್ ಶಾಲಾ ಶಿಕ್ಷಕರ ನೇಮಕಾತಿಗೆ ಸೊ ಎಷ್ಟೆಷ್ಟು CET ಮತ್ತು ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ, ಎಷ್ಟು ಪ್ರತಿಶತ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ. ಇಲ್ಲಿ ಒಂದು ಕೋಷ್ಟಕದ ತಿದ್ದುಪಡಿಗೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ರಿಂದ 5ನೇ ತರಗತಿಗೆ ಸಂಬಂಧಿಸಿದಂತೆ ಕ್ರಮ ಸಂಖ್ಯೆ 66ರಲ್ಲಿನ ನಮೂದುಗಳಲ್ಲಿ ಅಂಕಣ ಸಂಖ್ಯೆ 3ರಲ್ಲಿನ ಆಯ್ಕೆ ವಿಧಾನ ಬಗ್ಗೆ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಫಸ್ಟ್ 0.35 ಇದ್ದ ನಂತರ ಅಂಕೆ ಬದಲಾಗಿ ಈಗ 0.70 ಅಂಕೆಯನ್ನು ಪ್ರತಿಸ್ಥಾಪಿಸತಕ್ಕದ್ದು ಅನ್ನೋದು ಮಾಹಿತಿ ಇದೆ. ಸೊ ಇದರ ಒಂದು ಸಿಂಪಲ್ ಆಗಿ ಇದು ಯಾವ ರೀತಿ ಏನು ಎಷ್ಟೆಷ್ಟು ಅಂಕಗಳನ್ನು ಏನೇನು ಕನ್ಸಿಡರ್ ಮಾಡ್ತಾರೆ, ಏನು ವಿಚಾರ ಅನ್ನೋದನ್ನ ಪರಿಪೂರ್ಣವಾಗಿ ತಿಳಿಸ್ತೀನಿ ನೋಡಿ. ಅಂದ ಹಾಗೆ ಇಲ್ಲಿ ಶಿಕ್ಷಕರ ನೇಮಕಾತಿ ತಿದ್ದುಪಡಿ ಕರಡು ನಿಯಮಗಳು ಅಂದರೆ ನ್ಯೂ C&R ರೂಲ್ಸ್ ಪ್ರಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ರಿಂದ 5ನೇ ತರಗತಿ ಹಾಗೂ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ ನೇಮಕಾತಿಗೆ ಸಂಬಂಧಿಸಿದಂತೆ ತಿದ್ದುಪಡಿ ಕರಡು ನಿಯಮಗಳು ಇದೀಗ ಅಧಿಕೃತವಾಗಿ ಗೆಜೆಟ್ನಲ್ಲಿ ಪ್ರಕಟಗೊಂಡಿರುವಂಥದ್ದು ನಿಮ್ಗೆ ಗೊತ್ತಿದೆ. ಸೊ ಇದರ ಪ್ರಕಾರ ವೇಟೇಜ್ ಆಫ್ ಅಂದರೆ ಅಂಕಗಳ ಹಂಚಿಕೆ ಯಾವ ರೀತಿ ಮಾಡ್ತಾರೆ. ಸೊ ಇಲ್ಲಿ 6ರಿಂದ 8ನೇ ತರಗತಿ ಶಿಕ್ಷಕ ನೇಮಕಾತಿಗೆ ಸಂಬಂಧಪಟ್ಟಾಗೆ 70% CET ಸ್ಕೋರು ಆ್ಯಂಡ್ 20% ಟೆಟ್ ಸ್ಕೋರು, 8% ಡಿಗ್ರಿ ಆ್ಯಂಡ್ 2% B.Ed ಒಟ್ಟು 100% ಈ ರೀತಿಯಾಗಿ ಅಂಕಗಳ ಹಂಚಿಕೆಯನ್ನು ಮಾಡುವಂಥದ್ದು. ಅಂದರೆ ಇಲ್ಲಿ 70% CET ಸ್ಕೋರನ್ನು ಕನ್ಸಿಡರ್ ಮಾಡುವಂಥದ್ದು. ಈ ಹಿಂದೆ ಸಮಸ್ಯೆ ಆಗ್ತಾ ಇದ್ದಂಥದ್ದು ಇದೆ, ಏನು ಅಂತಂದರೆ ಬ್ಯಾಕಪ್ ಸ್ಕೋರ್ ಜಾಸ್ತಿ ತೆಗೆದುಕೊಳ್ತಾ ಇದ್ದರಿಂದ ಹಲವಾರು ಜನ ಏನಾಗುತ್ತೆ, ರೀಸನ್ ಕೂಡ ಇದೆ, ಸುಖ ಸುಮ್ಮನೆ ಅದನ್ನು ನಾವು ಬೇಡ ಅಂತ ಹೇಳ್ತಾ ಇರಲಿಲ್ಲ. ಕೆಲವೊಂದು ಈಗ ಖಾಸಗಿ ಕಾಲೇಜುಗಳಲ್ಲಿ ಕೆಲವೊಂದು ಕಡೆ ಹಣ ಕೊಟ್ಟು ಹೆಂಗೆ ಬೇಕೋ ಹಂಗೆ ಸ್ಕೋರ್ಗಳನ್ನು ಹೆಚ್ಚಾಗಿ ಹಾಕ್ಸ್ಕೊಂಡು ಬಂದು ಇಲ್ಲಿ ಪರೀಕ್ಷೆಗೆ ಅಟೆಂಡ್ ಆಗೋದ್ರಿಂದ ಇಲ್ಲಿ ಪ್ರತಿಭಾನ್ವಿತರು ಇರ್ತಾರೆ, ಸರಿಯಾಗಿ ಓದಿ ಪರೀಕ್ಷೆ ಬರೆದ್ರು ಕೂಡ ಅವರ ಆಯ್ಕೆ ಆಗ್ತಾ ಇಲ್ಲ. ಸೊ ಅದು ಒಂದು ಮೇನ್ ರೀಸನ್ನು. ಸೊ ಅದಾದಮೇಲೆ PSTR 1ರಿಂದ 5ನೇ ತರಗತಿಯವರಿಗೆ 70% CET ಸ್ಕೋರು, 20% ಟೆಟ್ಟು, 8% PUC ಆ್ಯಂಡ್ 2% D.Ed ಸ್ಕೋರು ಈ ರೀತಿಯಾಗಿ ಕನ್ಸಿಡರ್ ಮಾಡುವಂಥದ್ದು. ಒಟ್ಟು 100% ಈ ರೀತಿಯಾಗಿ ಅಂಕಗಳ ಹಂಚಿಕೆ ಮಾಡುವಂಥದ್ದು ಈಗ ನಿಯಮಗಳಲ್ಲಿ ಬಂದಿರುವಂಥದ್ದು. ಸೊ ಇದು ಈ ಕರಡು ನಿಯಮವಾಗಿದೆ. ಇದು ಕರಡು ನಿಯಮ ಆಗಿದ್ದು ಅಂತಿಮ ಅಧಿಸೂಚನೆ ಯಾವಾಗ ಪ್ರಕಟ ಆಗುತ್ತೆ ಶಿಕ್ಷಕರ ನೇಮಕಾತಿದು, ಸೊ ಅವಾಗ ಇದು ಜಾರಿಗೆ ಬರುವಂಥದ್ದು. ಈಗ ಸದ್ಯಕ್ಕೆ ಇದು ಜಸ್ಟ್ ಕರಡು ನಿಯಮ ಡ್ರಾಫ್ಟ್ ಆಗಿ ಮಾಡಿರುವಂಥದ್ದು. ಜಸ್ಟ್ ನಿಮಗೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಶಿಕ್ಷಕರ ನೇಮಕಾತಿದು, ಸೊ ಅವಾಗ ಅಧಿಕೃತವಾಗಿ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಪ್ರಕಟಣೆಯನ್ನು ಅಧಿಸೂಚನೆಯನ್ನು ಹೊರಡಿಸ್ತಾರೆ ನೋಡಿ. ಶಿಕ್ಷಕರ ನೇಮಕಾತಿ ಈಗ ಎಮರ್ಜಿಂಗ್ ತುಂಬ ಅವಶ್ಯಕತೆ ಇದೆ, ಈಗ ಆಗಬೇಕಾಗಿದ್ದು. ಬಟ್ ನಿಮ್ಗೆ ಗೊತ್ತಿದೆ ಕೋರ್ಟ್ ಕೇಸ್ ನಡೀತಾ ಇರೋದ್ರಿಂದ ಈ ತಿಂಗಳ ಕೊನೆ ಆದಮೇಲೆ ಸಂಪೂರ್ಣವಾಗಿ ಯಾವೆಲ್ಲ ನೇಮಕಾತಿಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು.